ಇವಾಗ ಎನರ್ಜಿಕ್ ಪೌಡ್ರ್ ಮಾಡಿ ಮಡಗಿದ್ದೀನಿ. ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಅದೆಲ್ಲ ಹಾಕಿ ಚೆನ್ನಾಗಿ. ಇವತ್ತು ನಾನು ಕುಕ್ ಮಾಡ್ತಾ ಇದ್ದೀನಿ ಗೈಸ್. ನಮಿತಾ ಇದ್ದಾಳೆ, ನನ್ನ ಮುಟ್ಟಕ್ಕಾಗಲ್ಲ. ನನ್ನ ಮುಟ್ಬೇಕು ಅಂದ್ರೆ ನಮಿತನ್ ದಾಟ್ಕೊಂಡ್ ಬರ್ಬೇಕು. ಮುಟ್ಟನಲ್ಲ ಮುಟ್ಟನೆ ಹೊಡೆದು ಬಿಡು ನೋಡ ನಿನ್ ಕೈಲಾದ್ರೆ. ಮನೇಲಿ ಊಟ ಹಾಕಲ್ಲ, ಅಡಿಗೆ ಮಾಡಬೇಕು. ಎಷ್ಟು ಹಿಂಸೆ ಕೊಡ್ತಾರೆ ಅಂದ್ರೆ ನಮ್ಮಮ್ಮ ನನಗೆ ನೋಡಿ. ಫೈನಲಿ ತರಕಾರಿ ಕಟ್ ಮಾಡಿ ಮುಗಿಸ್ಬಿಟ್ಟು ಸನ್ಮಾನ ಮಾಡ್ತಿದ್ದೀರಿ. ಸನ್ಮಾನ ಎಲ್ಲ ಕಟ್ ಮಾಡಿದ್ದೀರಿ, ತುಂಬ ಸಂತೋಷ ಆಯಿತು. ಸ್ಟವ್ ಆನ್ ಮಾಡಿ ಹಿಂಗೆ ಬೆಂಕಿ ಹಚ್ಚಬೇಕು. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ವೆಲ್ಕಮ್ ಟು ವರ್ಷಾಚಾರ್ ವ್ಲಾಗ್. ಬನ್ನಿ, ಬೆಳಗಿನ ವ್ಯೂಸ್ ತೋರಿಸ್ತೀನಿ ಹೆಂಗಿದೆ ನಮ್ಮ ಮನೆ ಹತ್ರ ಅಂತ. ನೋಡಿ ಹಿಂಗಿದೆ, ಕ್ಲೀನಾಗಿ ಎಲ್ಲ ಮಳೆ ಬಂದಿರೋದಕ್ಕೆ ಎಲ್ಲ ಉತ್ಬಿಟ್ಟು ಎಷ್ಟು ಚೆನ್ನಾಗೈತೆ ಅಂತ ನೋಡಿ. ಮನೆ ಮುಂದೆಗಡೆ ಎಲ್ಲ ನೋಡಿದ್ರ ಚೆನ್ನಾಗಿದೆ ಅಲ್ವಾ? ಹಳ್ಳಿ ವಾತಾವರಣನೇ, ಆದರೆ ಸಿಟಿಲಿದ್ದೀವಿ ನಾವು. ಹಳ್ಳಿ ಸಿಟಿ ಎರಡು ಮಿಕ್ಸು, ಚೆನ್ನಾಗಿದೆ ಅಲ್ವಾ? ಬನ್ನಿ ಒಳಗಡೆ ನಮ್ಮ ಮಗಳಿಗೆ ಒಂದು ಎನರ್ಜಿಕ್ ಡ್ರಿಂಕ್ ಕೊಟ್ಟಿದ್ದೀವಿ. ಸಂಡೇ ಒಂದು ಸ್ವಲ್ಪ ಕೆಲಸ ಮಾಡೋಕ್ಕೆ ಶಕ್ತಿ ಬರಲಿ ಅಂತ, ಎನರ್ಜಿ ಬರಲಿ ಅಂತ. ಇರ್ರಿ ಒಂದು ನಿಮಿಷ ತೋರಿಸ್ಲಾ ಯಾವ ಥರ ಎನರ್ಜಿಕ್ ಡ್ರಿಂಕ್ ಅಂತ. ನೋಡಿ ಕುಡಿತಾ ಇದ್ದಾರೆ ಮಗಳು ಜಾನಕಿ ಅವರು. ನಾವು ಇವ್ರನ್ನ ಹಿಂಗೆ ಕರೆಯೋದು, ಮಗಳು ಜಾನಕಿ ಅಂತ. ಎಲ್ರಿ ತೋರಿಸ್ರಿ ಒಂಚೂರ, ಎಲ್ಲ ಕುಡ್ಕೊಂಡೇ ಬಿಟ್ಟಿದ್ದೀರಿ ಅಲ್ರಿ. ನೋಡಿ ಇದು ಬೆಳಗ್ಗೆ ಇವಳು ಕಾಫಿ ಕುಡಿಯಲ್ಲ, ಟೀ ಕುಡಿಯಲ್ಲ, ಹಾಲು ಕುಡಿಯಲ್ಲ. ನೋಡೋಕ್ಕೆ ಮಾತ್ರ ಹಿಂಗವಳೆ, ಬಾಡಿಲಿ ಏನೂ ಇಲ್ಲ, ಫುಲ್ಲು ವೀಕು. ಅದಕ್ಕೆ ಇವಾಗ ಎನರ್ಜಿಕ್ ಪೌಡ್ರ್ ಮಾಡಿ ಮಡಗಿದ್ದೀನಿ. ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಅದೆಲ್ಲ ಹಾಕಿ ಚೆನ್ನಾಗಿ ಮಾಡಿ ಪೌಡ್ರ್ ಮಾಡಿ ಮಡಗಿದ್ದೀವಿ. ತೋರಿಸ್ತೀನಿ ಆ ಪೌಡ್ರನ್ನ, ಘಮ 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 ಅನ್ನುತ್ತೆ. ಬೇಕಂದರೆ ನೀವು ಪಾಯಸನೂ ಮಾಡ್ಕೋಬೋದು ಅದರಲ್ಲಿ. ಡಿಪ್ರೆಷನ್ ಹೌದೇನು? ನೋಡಿ ಪೌಡ್ರ್ ತೋರಿಸ್ತೀನಿ, ಎಷ್ಟು ಗಮ್ಮಂತಿದೆ ಗೊತ್ತಾ? ನೋಡಿ ಪೌಡ್ರು ಇದು ಘಮ 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 ಅಂತದೆ. ಸೂಪರಾಗಿರುತ್ತೆ, ಮಾಡಿಸ್ಕೊಂಡು ನೀವು ಕುಡೀರಿ. ಸ್ವಲ್ಪ ಮಕ್ಕಳಿಗೆ ಎನರ್ಜಿ ಬರುತ್ತೆ. ಈ ಹಾರ್ಲಿಕ್ಸು, ಬೂಸ್ಟು ಅದೆಲ್ಲ ಬೇಡ, ಇದನ್ನೇ ಮನೇಲಿ ನ್ಯಾಚುರಲಾಗಿ ಮಾಡಿಕೊಡಿ ಮಕ್ಕಳಿಗೆ. ಸೂಪರಾಗಿರ್ತದೆ, ಟೇಸ್ಟಿಯಾಗಿರುತ್ತೆ, ಕುಡಿತಾರೆ ಮಕ್ಕಳು. ನೋಡಿ ಈ ಥರ, ನೋಡಿ ಎಷ್ಟು ಚೆನ್ನಾಗಿ ಲೋಟ ಖಾಲಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಈ ಥರ ಖಾಲಿ ಮಾಡಿಬಿಡ್ತಾರೆ ಕ್ಲೀನಾಗಿ. ಒಂದು ಲೋಟ ಹಾಲ್ಗೆ ಹಾಕ್ಕೊಟ್ರೆ ಚೆನ್ನಾಗಿ ಕುಡ್ಕೊಂಬಿಡ್ತಾರೆ. ನೋಡಿದ್ರ? ನೋಡಿ ನೀವೇನೇನು ಮಾಡಿದ್ರಿ ಬೆಳಗ್ಗೆ ಎದ್ದು? ನಾವೆದ್ದು ಏನು ಮಾಡಿಲ್ಲ, ಬಿಸಿನೀರು ಕುಡ್ದು ಅಷ್ಟೇ. ಬಿಸಿನೀರು ಕುಡ್ದುಬಿಟ್ಟು ಇವಾಗ ಎಕ್ಸರ್ಸೈಸ್ ಮಾಡ್ತಾ ಇದ್ವಿ. ಇಲ್ಲಿ ಮಾಡಿ ಒಂದು ಎಕ್ಸರ್ಸೈಸ್ ನೋಡೋಣ. ಜಿಮ್ಮು ಮಾಡಿರಿ, ಒಂದು ಬರೀ ಅದೊಂದೇ ಹೊಡ್ತಾ ಇದ್ದಾರೆ. ಕೆಲಸ ಇದೆ, ಸಾಯಂಕಾಲ ಬರೋದು ಲೇಟ್ ಆಗುತ್ತೆ. ಆಮೇಲಿಂದ ಜಾಯ್ನ್ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಕಂಟಿನ್ಯೂ ಮಾಡ್ತಾರೆ. ಇದೊಂದೇ ನಿಮಗೆ, ಏನು ಕೇಳ್ಕೊಬೇಡ. ನೋಡಿ ಇವರು ಇನ್ನೇನು ಮಾಡಲ್ಲ, ಇದೊಂದೇ ಮಾಡೋದು, ಇನ್ನೇನು ಮಾಡಲ್ಲ ಬೆಳಗ್ಗೆ ಇಲ್ಲ ಸಾಯಂಕಾಲ ತನಕ. ಅದೊಂದು ಡಂಬಲ್ ಹೊಡಿತಾರೆ. ನಾವು ಕೆಲ್ಸಕ್ಕೆ ಹೋಗಿ ಬರೋ ಗಂಟನೂ ಉಂಡ್ಬಿಟ್ಟು ಮಲಗಿರ್ತಾರೆ, ಕೆಲಸ ಮಾಡಲ್ಲ. ನಾನು ಮನೆ ಹತ್ರ ಇದ್ದಾಗ ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ದೆ, ಟಾರ್ಚರ್ ಕೊಟ್ಟು. ಇವಾಗ ಟಾರ್ಚರ್ ಕೊಡೋರು ಯಾರು ಇಲ್ವಲ್ಲ, ಒಯ್ತಾರೆ ಮಲಿಕತ್ತಾರೆ, ತಿಂತಾರೆ ಹೋಗಿ ಮಲಿಕತ್ತಾರೆ, ಅಷ್ಟೇ ಮಾಡೋದು. ಮಗಳಿಗೆ ಟಾಟಾ.
ಬಾಯ್. ಬಾಯ್. ಖರ್ಚಿಗೆ ಏನಾದರೂ ಕಾಸು తీసుకొಡ್ತೀರಾ? ಅಲ್ಲಿ ATM ಅಲ್ಲಿರೋದು ನಮ್ಮ ಫೋನ್ ಪೇಗೆ ಇದು ಮಾಡಿಬಿಟ್ರೆ ಇರೋದೇ 200 ರೂಪಾಯಿ, 100 ರೂಪಾಯಿಗೂ ಕಣ್ಣಾಕ್ಬೇಡ. ಅಯ್ಯಪ್ಪ ದೇವ್ರೇ ಗೋವಿಂದ, ಏನ್ ಗೈಸ್ ಇವ್ರು ಜಾಸ್ತಿ ತಲೆಗೆ ಹಾಕ್ತಾರೆ. ನನ್ನ ಟೈಮ್ ಆಯ್ತು, ಟಾಟಾ. ನೋಡಿ 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 ನೋಡಿದ್ರ ಇಷ್ಟೇ ಅವ್ರ ಕೆಲಸ, ಏನು ಮಾಡಲ್ಲ, ಮನೆ ಕೆಲಸನೇ ಮಾಡಲ್ಲ, ಎಲ್ಲ ನಾನೇ ಮಾಡಬೇಕು. ಬೆಳಗ್ಗೆ ಎದ್ದೇಳ್ತಾರೆ, ರೆಡಿ ಆಯ್ತಾರೆ ಕ್ಲೀನಾಗಿ, ಹಾಂ ಹೋಗ್ತಾ ಇರ್ತಾರೆ ಡ್ಯೂಟಿ. ನಾನು ಡ್ಯೂಟಿಗೆ ಹೋಗ್ತೀನಿ, ಆದರೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಹೋಗೋದು. ಅಮ್ಮಂದಿರ್ಗೆ ಅದೇ ಕೆಲಸ ಅಲ್ವಾ, ಏನು ಮಾಡೋದು, ಕೆಲಸ ಮಾಡಲ್ಲ ಮಕ್ಳುಗಳು. ನೋಡಿ ಹೆಂಗೋಯ್ತವಳೆ ಅಂತ, ನೋಡಿ ನೋಡಿ ಅಷ್ಟೇ ಮಾಡೋದು. ಕೈ ಅಳ್ಳಾಡಿಸ್ಬಿಟ್ಟು ಹೋಯ್ತಾ ಇರ್ತಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಏನಪ್ಪ ಇದು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಹಿಡ್ಕೊಂಡು ಕೂತೋಳೆ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಾನು ಕುಕ್ ಮಾಡ್ತಾ ಇದ್ದೀನಿ ಗೈಸ್. ನಮ್ಮಮ್ಮ ವಿಡಿಯೋ ನೋಡ್ರಿ, ನಾನು ಕೆಲಸ ಮಾಡಬೇಕಾದ್ರೆ ಯಾರೂ ನೋಡಲ್ಲ. ಅದೇ ನಾನು ಫೋನ್ ಇಟ್ಕೊಂಡಾಗ ಎಲ್ಲರೂ ಏನಕ್ಕೆ ಫೋನ್ ಇಟ್ಕೊಂಡಿದ್ಯಾ ಅಂತ ಹೇಳ್ತಾರೆ. ನಾವಿಬ್ರು ಸೇರ್ಕೊಂಡು ಇವತ್ತು ಕುಕ್ ಮಾಡ್ತಾ ಇದ್ದೀವಿ ಗೈಸ್. ಏನು ಕುಕ್ ಮಾಡ್ತಾ ಇದ್ದೀವಿ ಅಂತ ಗೆಸ್ ಮಾಡಿ. ನಂದು ಹೇಳಲ್ಲಪ್ಪ, ನಾನು ಹೇಳಲ್ಲ. कौन है ये लोग? कहाँ से आते हैं? ಹೇಳಿದ್ರೆ ಚುಚ್ಚಿಬಿಡ್ತೀನಿ. ಇಲ್ಲ ಹೇಳಲ್ಲ. ಫಸ್ಟು ಈರುಳ್ಳಿ ತಗೋಬೇಕು, ಚಾಕು ತಗೋಬೇಕು, ಮತ್ತೆ ಮಣೆ ತಗೋಬೇಕು. ಹೌದು. ಆಮೇಲೆ ಚಾಕುನ ಹುಷಾರಾಗಿ ಇಟ್ಕೊಬೇಕು, ಕೈ ಕುಯ್ಕೊಂಡ್ಬಿಡುತ್ತೆ. ಇಟ್ಕೊಂಡು ನೋಡ್ರಿ ಆಂಟಿ, ಕಚ್ಚ 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 ಅಂತ ಗೈಸ್. ಈ ಕಡೆ ಸೈಡ್ದು ಕುಯ್ಬಾರ್ದಂತೆ, ಇನ್ಸ್ಟಾಗ್ರಾಮಲ್ಲೇ ನೋಡಿದ್ದೆ ನಾನು. ಈ ಕಡೆ ಕುಯ್ದ್ರೆ ಕಣ್ಣಲ್ಲಿ ನೀರು ಬರುತ್ತಂತೆ, ಈ ಕಡೆ ಕುಯ್ಯೋದು ಬೇಡ, ಹಂಗೆ ಕಟ್ ಮಾಡೋಣ. ಕಣ್ಣಲ್ಲಿ ನೀರು ಬರುತ್ತೋ ಬರಲ್ವೋ ಅನ್ನೋದು ನೋಡೋಣ, ಟೆಸ್ಟ್ ಮಾಡೋಣ ಗೈಸ್. ಆಗಲೇ ಖಾರ ಆಗ್ತಾ ಇದೆ ಗೈಸ್ ನನ್ನ ಕಣ್ಣಿಗೆ. ಮತ್ತೆ ನನಗಾಗ್ತಿಲ್ಲ, ನಾನು ಆ ಥರ ಕೂತಿದ್ದೀನಿ. ಆದರೆ ಕಣ್ಣಲ್ಲಿ ಏನು ನೀರೇನು ಬಿಡಿಸ್ಕೊಡ್ತೀನಿ. ಏಯ್ ಬೇಡ, ಹೋಗಿ ನಾನೇ ಮಾಡಬೇಕು. ಈರುಳ್ಳಿ ಜುಟ್ಟನ್ನು ಕಟ್ ಮಾಡೋದು ಬೇಡ, ಹಂಗೆ ಈಗ ಇದನ್ನೆಲ್ಲ ಕೆಳಗಡೆ ಎತ್ತಕ್ಕದು ನಮ್ಮಮ್ಮ ಐತಾರೆ. ನೀವೇ ತಕ್ಕಬೇಕಂತ ಇವಾಗ ಇದನ್ನು ಹಿಂಗೆ ಕಟ್ ಮಾಡೋದು. ಕಟ್ ಮಾಡಿದ್ರೆ ಇಲ್ಲಿ ಓಪನ್ ಆಗೋದೇ ಇರುತ್ತೆ. ಹೆಂಗೋ ಒಂದು ಮಾಡೋಣ. ಕತ್ತರಿಸ್ತೆ ಗೈಸ್. ನಮ್ಗೆ ಅರ್ಧನೇ ಸಾಕು ಅನ್ನಿಸ್ತೈತೆ, ಈರುಳ್ಳಿ ತುಂಬ ಜಾಸ್ತಿ ಆಗ್ಬಿಡುತ್ತೆ. ಇಷ್ಟೇ ಕಟ್ ಮಾಡ್ಕೊಳ್ಳೋಣ ಸಣ್ಣ. ಈಗಿರೋ ಟಾಸ್ಗೆ ಇದನ್ನ ಸ್ಟಾರ್ಟ್ ಆಯಿತು ಗೈಸ್, ಸ್ಟಾರ್ಟ್ ಆಯಿತು. ಹೋಗತ್ತಾ, ಕುಯ್ಯಕ್ಕಾಗಲ್ಲ, ಡಿಸ್ಟರ್ಬೆನ್ಸ್ ಆಗೈತೆ ಇದು. ಸ್ಟಾರ್ಟ್ ಆಯ್ತು ಗೈಸ್. ಇಲ್ಲಿ ಕಟ್ ಮಾಡ್ತಾ ಇದ್ದಂಗೆ ಕಣ್ಣಲ್ಲಿ ನೀರು ಬರ್ತೈತೆ, ಹಂಗಾರೆ ನಿಜ ಅದು. ಕಟ್ ಮಾಡೋಕ್ಕಿಂತ ಮುಂಚೆ ಏನಾಗಲಿಲ್ಲ, ಕಟ್ ಮಾಡಿದ ತಕ್ಷಣ ನೀರು ಸ್ಟಾರ್ಟ್ ಆಗೋಯ್ತು. ನೋಡಿ, ನಮ್ಮ ಅಪ್ಪ ಅಮ್ಮ ನಾನು ಅಡುಗೆ ಮಾಡಿಲ್ಲ ಅಂತ ಹೊಡೆದು ಬಡ್ದು ಮುಂದೆಗಡೆ ಕ್ಯಾಮ್ರಾ ಇಟ್ಬಿಟ್ಟು ಕುಣ್ಸೋರು ಅಡುಗೆ ಎತ್ತಾಕ್ಬೇಕಂತ ಇದ್ ನೀವೇ ಇಲ್ಲ ಮಾಡ್ತೀಯಾ ಗೈಸ್. ನೋಡಿ ಗೈಸ್ ಹೊಡಿತವ್ರೆ. ಇದೇ ಚಾನ್ಸ್ ಚೆನ್ನಾಗಿ ನೋಡಿ ಗೈಸ್ ಡೈಲಿ ನಾವು ಮಾಡಲ್ವ ಮಾಡಿ ಚೆನ್ನಾಗಿ ಇದೆಲ್ಲ ಗೈಸ್ ಹೊಡಿತವ್ರೆ. ಯಾಕೋ ಸುಮ್ಮನೆ ಅವಳು ಮಾಡ್ತಾ ಇರೋದು, ಅವಳೇ ಮಾಡ್ಬಿಡ್ರಿ. ಓಕೆ, ನೀವು ಬಟ್ಟೆ ಹೋಗ್ತಾಕ್ ಹೋಗ್ರಿ. ನಮ್ ನಮಿತಾ ಇದ್ದಾಳೆ, ನನ್ನ ಮುಟ್ಟಕ್ಕಾಗಲ್ಲ. ನನ್ನ ಮುಟ್ಬೇಕು ಅಂದ್ರೆ ನಮಿತನ್ ದಾಟ್ಕೊಂಡ್ ಬರ್ಬೇಕು. ಆಗಲ್ಲ ಮುಟ್ಟನೆ ಹೊಡೆದ್ಬಿಟ್ಟು ನೋಡೋಣ ನಿನ್ ಕೈಲಾದ್ರೆ. ಗಾಯ್ಸ್ ಹೊಡೆದ್ಬಿಟ್ಟು ಗೈಸ್, ಏನೇ ನೋಡ್ಕೊಂತ ಇದೀಯ ನೀನು? ಫೈಟಿಂಗ್ ಮಾಡ್ತವ್ರೆ ಗೈಸ್. ಅದಕ್ಕೆ ಹೇಳೋದು, ಅವಾಗ ಕಿಚನ್ ಒಳಗಡೆ ಹೋಯ್ತಾ ಇರ್ಬೇಕು. ಕಿಚನ್ ಒಳಗೆ ಹೋಗೋದೆಲ್ಲ, ಹೋಗ್ಬಿಟ್ಟು ಬರೋದೆಲ್ಲ ಸುಮ್ಮನೆ ಕೆಲಸ ಮಾಡಬೇಕು.
ಅಂದ್ರೆ ಅಡಿಗೆ ಮನೆಯಲ್ಲಿ ಅವಾಗ ಕೆಲಸ ನಿಮ್ಮ ಅಪ್ಪ ಮಾಡ್ತಾರೆ. ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ ಏರ್ಫೋರ್ಸ್ ಹಾಕೊಂಡು. ಅವರು ಮೂವಿ ನೋಡ್ತವ್ರಮ್ಮ ಮೂವಿ. ಗೈಸ್ ಇದನ್ನ ಕಚ 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 ಅಂತ ಎಷ್ಟಬೇಕು ಗೈಸ್, ಕಣ್ಣಲ್ಲಿ ನೀರು ಬರುತ್ತೆ. ಆದ್ರೆ ಇದೆಲ್ಲ ನಮ್ಮನ್ನ ತಡಿಯಕ್ಕೆ ಪ್ಲಾನ್. ನಾವು ಯಾವುದೇ ಕಾರಣಕ್ಕೂ ಹಿಂದೆ ಹೋಗ್ಬಾರ್ದು, ಮುಂದೆ ಇಕ್ಕಿರೋ ಹೆಜ್ಜೆನ ಹಿಂದೆ ಇಡಬಾರ್ದು. ಎದುರಿಸ್ತಾ ಇರ್ಬೇಕು ಹಂಗೆ. ಸಣ್ಣಕ್ಕೆ ಎಷ್ಟಾಯ್ತು ಅದನ್ನು ಕುಯ್ದ್ಬಿಡೋದು, ಯಾಕೆ ಅದನ್ನು ಬೇರೆ ವೇಸ್ಟ್ ಮಾಡೋದು. ಕಣ್ಣಲ್ಲಿ ನೀರನ್ನು ಇಟ್ಟಿಕೊಂಡು ಕೈಯಲ್ಲಿ ಚಾಕುವನ್ನು ಇಟ್ಟಿಕೊಂಡು ಈರುಳ್ಳಿ ಕತ್ತರಿಸ್ತಾ ಇದ್ದೀನಿ. ಬಂತು ನೀರು ಬಂತು. ಮನೇಲಿ ಊಟ ಹಾಕಲ್ಲ, ಅಡುಗೆ ಮಾಡಬೇಕು. ಎಷ್ಟು ಹಿಂಸೆ ಕೊಡ್ತಾರೆ ಅಂದ್ರೆ ನಮ್ಮಮ್ಮ ನನಗೆ ನೋಡಿ. ಆಚೆನೂ ಕೆಲಸ ಮಾಡ್ಕೊಬೋದು, ಮನೇಲೂ ಕೆಲಸ ಮಾಡಬೇಕು. ಹಿಂಗಂದ್ರೆ ಊಟ ಹಾಕಲ್ಲ ನಮ್ಮಮ್ಮ ನನಗೆ. ಏನವ ನೋಡಿ ಗೈಸ್, ಕ್ಯಾಮ್ರಾ ಆನ್ ಐತೆ ಅಂತ ಏನೇನೆಲ್ಲ ಮಾಡ್ತವ್ರೆ. ನೋಡಿ ಗೈಸ್, ಕಣ್ಣಲ್ಲಿ ನೀರು ನೋಡಿ ಗೈಸ್. ನನ್ನ ಮೇಲೆ ಆಣೆ ಮಾಡಿ ಹೇಳು, ನನ್ನ ಮೇಲೆ ಆಣೆ ಮಾಡಿ ಹೇಳು. ನನ್ ಮೇಲೆ ಆಣೆ ಇಟ್ಟೇಳು ನನ್ ಮೇಲೆ ಆಣೆ ಇಟ್ಟೇಳು. ನಾವು ಹಣೆಯಲ್ಲಿ ಇಕ್ಕಲ್ಲ. ಯಾಕೋ ಒಂದ್ ಸಣ್ಣ ಈರುಳ್ಳಿ ಕುಯ್ದಿರಕ್ಕೆ ಹಿಂಗೆ ಇನ್ನು ಅಡಿಗೆ ಮಾಡೋದ್ರೆ ಹೆಂಗೋ. You don't underestimate the power of ವರ್ಷಿಣಿ. ತಿನ್ನೋರು ತಾನೇ ಗೊತ್ತಾಗೋದು ಹೊಟ್ಟೆದು ಏನಾಗ್ತದೆ ಅಂತ. ತಿನ್ನೋಡ್ರಿ ಗೊತ್ತಾಗುತ್ತೆ. ಆಯ್ತು ಮೇಡಮ್. ಜೋಳ ನೋಡ್ಕೋಬಹುದೇ? ದಿನೋಳು ನೀನೇ ಅಡ್ಗೆ. ಆಮೇಲೆ ಅದಕ್ಕೆ ನಾನು ಅಡ್ಗೆ ಮಾಡಲ್ಲ, ಯಾಕಂದ್ರೆ ನಾನು ಮಾಡೋದು ಅಷ್ಟೊಂದು ಚೆನ್ನಾಗಿರುತ್ತೆ. ಒಂದ್ಸತಿ ಆ ಟೇಸ್ಟ್ ನ ತಿನ್ಬಿಟ್ರೆ ಮತ್ತೆ ಬೇಕು ಅಂತ ನನ್ನ ಕುಕ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ರಾತ್ರಿ ಆಗಿದೆ, ಬೆಳಗ್ಗೆಗೆ ಹೇಳ್ತೀವಿ ನಾವೇನಾಗಿದ್ದೀವಿ ಅಂತ. ಗೈಸ್ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ, ಬನ್ನಿ ನಾವು ಅಡುಗೆ ಮಾಡೋಣ. ಓಕೆ ಗೈಸ್, ಫೈನಲಿ ತರಕಾರಿ ಕಟ್ ಮಾಡಿ ಮುಗಿಸ್ಬಿಟ್ಟು ಚಪ್ಪಾಳೆ. ಬನ್ನಿ ಸನ್ಮಾನ ಮಾಡ್ತೀವಿ ಸನ್ಮಾನ ಎಲ್ಲ ಕಟ್ ಮಾಡಿದ್ದೀರಿ, ತುಂಬ ಸಂತೋಷ ಆಯಿತು. ನೋಡ್ಕೊಳ್ಳಿ, ಇಷ್ಟೊಂದು ಜನ ಆಶೀರ್ವಾದ ಮಾಡ್ತಾವ್ರೆ. ಥ್ಯಾಂಕ್ ಯು. ಕೊಡಿ, ಕೈ ಕೊಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಸನ್ಮಾನ ಮಾಡಿದ್ದೀವಿ, ಕಿಂಡಲ್ ಮಾಡ್ತಾವ್ರೆ. ಸನ್ಮಾನ ಮಾಡಿದ್ದೀವಿ. ನಿಮ್ಮ ಅಪ್ಪನು ಸಾಲಿಲ್ಲ, ಏನ್ ಮಾಡೋದು? ನಗ್ತಿದ್ಯಲ್ಲೇ ನೀನು? ಯಾಕೆ ಕಟ್ಟಿ ನಿಮಗೂ ಮಾಡ್ಬೇಕಾ? ಡ್ಯಾಡಿ ನಿಮ್ ಶಾಂಪೂನ ಈ ತರ ಸನ್ಮಾನ ಎಲ್ಲರೂ ನೋಡಿ ಈಸ್ಕಳಿ ಬೊಕ್ಕೆ ಕೊಡ್ತಾರೆ. ಈಸ್ಕಳಿ ನಿಮ್ ಬಗ್ಗೆ ಏನು ಬೇಡ, ನೀವು ತಿನ್ಬಾರ್ದು ಹಂಗೆಲ್ಲ ಮಾಡಂಗಿದ್ರೆ. ನೋಡಿ ಅಯ್ಯೋ, ನಮ್ಮಪ್ಪನು ಇಷ್ಟೊಂದು ಹೊಗಳ್ತಾ ಇದೀವಿ, ಏನಾಗೈತೆ ನಿಮ್ಗೆ? ನಾವು ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು. ಗೈಸ್ ನೋಡಿ ಗೈಸ್, ಮಾಡ್ಲಿಲ್ಲ ಅಂತ. ನಮ್ಮಪ್ಪ ನನ್ ಸಪೋರ್ಟ್ ಗಿದ್ದಿದ್ ನಮ್ಮಪ್ಪ. ಮಾಡಿ. ನೋಡಿ ತಲೆಗೆ ಹೂವ ಇಡ್ತವ ನಮ್ಮಪ್ಪ. ಏನ್ ಗೈಸ್ ಇದು? ಅಸಿಸ್ಟೆಂಟ್ ಇವರು ನೋಡಿ, ಇವ್ರು ಮಾಡ್ತಾ ಇದೀವಿ. ನಿಮ್ಮ ಅಸಿಸ್ಟೆಂಟ್ಗೆ ಕ್ಯಾಮ್ರಾ ಮಾಡ್ಕೊಳ್ಳಿ. ಧನ್ಯವಾದಗಳು ಸಪೋರ್ಟ್ ಮಾಡಿದ್ಕೆ ಅವ್ರಿಗೆ. ಇಷ್ಟ ಏನ್ guys ಇವ್ರು? ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಟ್ ಮಾಡಿದೀನಿ. ಈ ತರ ತರಕಾರಿ ಕಟ್ ಮಾಡಕ್ ಒಂದ್ ಸ್ವಲ್ಪನಾದ್ರೂ ಪೇಶನ್ಸ್ ಬೇಕು. ಅಯ್ಯಪ್ಪ ದೇವ್ರೇ, ಸ್ವಲ್ಪ ಜಾಸ್ತಿನೇ ಬೇಕು ಗೈಸ್. ದೇವ್ರೇ ನಾರಾಯಣ, ನನಗೆ ಅಷ್ಟು ಪೇಶನ್ಸ್ ಇಂದ ನಾನು ಅಪ್ಪ, ಬಾಗ್ಲು ಇಷ್ಟು ತೆಗಿ. ಚೆನ್ನಾಗಿ ಒಂದು ಬಾಗಿಲು ತೆಗೀರಿ, ತೆಗೀರಿ ಬಾಗ್ಲು. ನೀವು ಬಾಗಿಲು ತೆಗೀರಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ತೆಗೀರಿ ಬಾಗ್ಲು. ಅದೆಲ್ಲ ಕಿವಿಗೆ ಹಾಕೋಬಾರ್ದು ಗೈಸ್. ನಾನು ಕಾನ್ಸಂಟ್ರೇಟ್ ಮಾಡ್ಬೇಕು, ನನ್ನ ಗೋಲ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ಬೇಕು. ಗೈಸ್ ಬನ್ನಿ ಗೈಸ್, ನಾವು ಕಿಚನ್ಗೆ ಹೋಗೋಣ. ಇವರೆಲ್ಲ ಇಲ್ಲೇ ಇರ್ಲಿ. ಹೇಮಾವತಿ cooking ಮಾಡೋಣ. ಗೈಸ್ ಇವಾಗ ಸ್ವೀಟ್ ಕಾರ್ನ್ ಬೇಯಿಸ್ಕೊಂಡಿದೀನಿ, ಆಮೇಲೆ ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು
ಪಾಸ್ತಾನ ಬೇಯಕ್ಕಿಡಬೇಕು. ಮ್ಯಾಕರೋನಿ ಅದನ್ನು ಇಟ್ಬಿಟ್ಟು ಆಮೇಲಿಂದ ಸಿಗುವ. ಗೈಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಏನೇನು ಇಟ್ಕೊಂಡಿದ್ದೀನಿ ಅಂತ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತೀನಿ. ಫಸ್ಟು ಪಾಸ್ತಾನ ಬೇಯಿಸ್ಕೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವೀಟ್ ಕಾರ್ನ್. ಮತ್ತೆ ಇವೆಲ್ಲ ಎಲ್ಲಿಗೆ ಜೋ ಗೈಸ್ ಏನೂ ಇಲ್ಲ ಗೈಸ್, ಅದೆಲ್ಲ ಸೈಡಲ್ಲಿ ತೆಗೆದು. ಹಾಂ, ಇದು ಜೋಳ, ಆಮೇಲೆ ಇದು ಚಿಲ್ಲಿ ಫ್ಲೇಕ್ಸ್ ಮತ್ತು ಆರ್ಗ್ಯಾನೋ. ಗೈಸ್ ಇದು ಚಿಲ್ಲಿ ಫ್ಲೇಕ್ಸ್ ಆರ್ಗ್ಯಾನೋ ಆಲ್ರೆಡಿ ನೋಡ್ಬಿಟ್ಟಿದ್ದೀರಾ, ಜುಗಾಡ್ ಮಾಡಿದ್ದೀನಿ. ಪಿಜ್ಜಾದಲ್ಲಿ ಕೊಟ್ಟಿರ್ತಾರಲ್ಲ ಚಿಲ್ಲಿ ಫ್ಲೇಕ್ಸು, ಆರ್ಗ್ಯಾನೋ, ಅದನ್ನೆಲ್ಲ ಓಪನ್ ಮಾಡಿ ಸ್ಟಾಕಲ್ಲಿತ್ತು, ಅದನ್ನ ಎತ್ಕೊಂಡು ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲ ರಿಯೂಸ್ ಮಾಡಬೇಕು ಗೈಸ್, ಎಲ್ಲ ಒಂದು ಸ್ವಲ್ಪ ವೇಸ್ಟ್ ಮಾಡಬಾರ್ದು. ನೋಡಿ, ಅಷ್ಟು ಪ್ಯಾಕೆಟ್ ಇಲ್ಲ, ಇಷ್ಟು ಚಿಲ್ಲಿ ಫ್ಲೇಕ್ಸ್, ಇಷ್ಟು ಆರ್ಗ್ಯಾನೋ ಆಗಿದೆ ನೋಡಿ ಗೈಸ್. ದೇಸಿ ಜುಗಾಡ್. ಇವಾಗ ಬನ್ನಿ ಫಸ್ಟ್ ಪ್ಯಾನ್ ಇಟ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಹಾಕೊಂಡು ಏನೇನ್ ಮಾಡ್ತಾ ಹೋಗ್ಬೇಕು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಗೈಸ್. ಒಂದು ನಿಮಿಷ ಗೈಸ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಫೋನ್. ಇದನ್ನ ಮಾತ್ರ ಯಾವತ್ತು ಮರೆಯೋಕ್ಕೂ ಹೋಗ್ಬೇಡಿ. ಅಡುಗೆ ಮಾಡೋವಾಗ ಇದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಇದು. ಅದು ಫಸ್ಟ್ ಟೈಮ್ ನೀವು ಅಡುಗೆ ಮನೆಗೆ ಹೋಗ್ತಾ ಇದ್ದೀರಾ, ಒಂದು 2-3 ಸತಿ ಹೋಗಿದ್ದೀರಾ ಅಂತ ಹೇಳಿದ್ರೆ ಮೊಬೈಲ್ ತುಂಬಾ ಇಂಪಾರ್ಟೆಂಟ್ ಗೈಸ್, ತಲೆಯಲ್ಲಿ ಇಟ್ಕೊಳ್ಳಿ. ಈಗ ಫಸ್ಟು ಮಿಕ್ಸಿ ಆಫ್ ಮಾಡು ಗೈಸ್. ನೋಡಿ ಗೈಸ್ ಎಷ್ಟು ಡಿಸ್ಟರ್ಬ್ ಮಾಡ್ತಾರೆ. ಲೈಟರ್ ತಗೊಳ್ಳೋಣ. ಸ್ಟವ್ ಆನ್ ಮಾಡಿ ಹಿಂಗೆ ಬೆಂಕಿ ಹಚ್ಬೇಕು. ಬೆಂಕಿ ಹಚ್ಬಿಟ್ಟು ಈಗ ಬಾಂಡ್ಲಿಯಲ್ಲಿ ನೀರಿದೆ, ಆ ನೀರ್ ಪೂರ್ತಿ ಹಿಂಗೋಗೋ ತನಕ ವೆಯ್ಟ್ ಮಾಡ್ಬೇಕು. ಪೇಷನ್ಸ್ ಗೈಸ್, ಪೇಷನ್ಸ್. ನೆಕ್ಸ್ಟ್ ಏನ್ ಹಾಕ್ಬೇಕು? ಎಣ್ಣೆ ಹಾಕ್ಬೇಕು. ನೀನ್ ಯಾಕೆ ಬಾಂಡ್ಲಿ ಸೈಡ್ ಬರೇ ಗೈಸ್. ಈಗ ಎಣ್ಣೆ ತಗೊಳ್ಳಿ ಗೈಸ್. ಒಂದು ನಿಮಿಷ ಗೈಸ್, ಫಸ್ಟ್ ಏನ್ ಹಾಕ್ಬೇಕಂತ ಗೊತ್ತಿಲ್ಲ. ಹಾ, ಪ್ಯಾನ್ ಇಟ್ಕೊಂಡಿದೀವಿ ಗೈಸ್. 2 ಟೀಸ್ಪೂನ್ ಆಫ್ ಆಯಿಲ್. ನಾವು ಟೀ ಸ್ಪೂನ್ ಇಲ್ಲ, ನಾವು ಕಣ್ಣಲ್ತೆ ಮಾಡ್ತೀವಿ. ಕಣ್ಣಲ್ಲಿ ಅಳತೆ ಹಾಕ್ತೀವಿ ಎಣ್ಣೆನ. ಕಣ್ಣಲ್ಲಿ ಅಳತೆ ಮಾಡಿ ಎಣ್ಣೆ ಹಾಕೋಣ. ಐ ಥಿಂಕ್ ಇದು ಸಾಕು, ತುಂಬಾ ಜಾಸ್ತಿ ಆಯ್ತು ಅನ್ಸುತ್ತೆ ಗೈಸ್. ನಮ್ಮ ಹತ್ರ ಬೆಣ್ಣೆ ಇಲ್ಲ. This is unsalted butter. ನೆಕ್ಸ್ಟ್, Once the butter melts, add about 5 cloves of garlic. ಗೈಸ್ ಈಗ ಎಣ್ಣೆ ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ಬೇಕು. ಫಸ್ಟ್ ಎಣ್ಣೆ ಹೀಟ್ ಆಗ್ಬೇಕು. ನಮ್ಗೆ ಅಷ್ಟೊಂದು ಪೇಷನ್ಸ್ ಇಲ್ಲ, ಸ್ವಲ್ಪ ಹುರಿ ಜಾಸ್ತಿ ಮಾಡೋಣ. ಎಣ್ಣೆ ಹಾಕಿದೀನಿ ಕೊಡಿ ಗೈಸ್. ಈಗ ಬೆಳ್ಳುಳ್ಳಿ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸಿಂಗ್ ಮಾಡೋಣ ಗೈಸ್. ಕಮ್ಮಿ ಉರಿಲಿ ಇಟ್ಕೋಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಫ್ರೈ. ಅಯ್ಯೋ ಸೀದೋಯ್ತೈತೆ. ನೆಕ್ಸ್ಟ್ ಗೈಸ್ ಇದು ಬೆಂದೈತೆ. ಇವಾಗ ಈರುಳ್ಳಿ ಹಾಕೊಳ್ಳೋಣ. 2 tablespoons. ಈರುಳ್ಳಿ ಆದ್ಮೇಲೆ ಕ್ಯಾಪ್ಸಿಕಮ್, ಆಮೇಲೆ ಜೋಳ ಎಲ್ಲ ಹಾಕೊಳ್ಳೋಣ. ಫಸ್ಟ್ 10 minutes ಕತ್ತಾಗಿನಿ ಎಷ್ಟು ತಕ್ಕ ಮಾಡ್ತೀಯ ಅಂತ ಗುಡ್ಗಳೇ. 10 minutes ಗೈಸ್ ಡಿಸ್ಟರ್ಬೆನ್ಸ್ ಗೈಸ್ ಇವರೆಲ್ಲ. ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್. ಯಾವ ಬ್ರೌನ್ ಅಂದ್ರೆ ಗೋಲ್ಡನ್ ಬ್ರೌನ್ ಆಗ್ಬೇಕು ಗೈಸ್. ಬೆಳ್ಳುಳ್ಳಿ ಸೀದೋಗ್ಬಿಟ್ಟು ನೋಡಿ, ಬೆಳ್ಳುಳ್ಳಿ ಸೀದೋಗ್ಬಿಟ್ಟೈತೆ. ಕೋಣೆ ಜಾಸ್ತಿ ಇದೆ, ನಂಗೆ ಸ್ವೀಟ್ ಕಾರ್ನ್ ಇಷ್ಟ, ಅದಕ್ಕೆ ನಂಗೆ ಎಷ್ಟು ಬೇಕಷ್ಟು ಹಾಕೋದು. ಸ್ವೀಟ್ ಕಾರ್ನ್ ಸಾಲ್ಟು, ಪೆಪ್ಪರು, If you don't have Italian, ಆರ್ಗ್ಯಾನೋ, use oregano and 1 teaspoon chili flakes. ಚಿಲ್ಲಿ ಫ್ಲೇಕ್ಸ್. ನನ್ನ ಹತ್ರ ಇರೋದೇ 1 ಟೀ ಸ್ಪೂನ್. Now if ಗೈಸ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉದುರಿಸುವ. ರುಚಿಗೆ ತಕ್ಕಷ್ಟು ಉಪ್ಪು. ಐ ಥಿಂಕ್ ಇಷ್ಟು ಸಾಕು. ಇನ್ನೊಂದು ಸ್ವಲ್ಪ ಹಾಕೊಳ್ಳಿ.
ಯಾಕಂದ್ರೆ ಅದಕ್ಕೂ ಸಾಸ್ಗೂ ಹಾಕೊಂತೀವಿ, ಇದಕ್ಕೆ ನೋಡ್ಕೊಂಡು ಹಾಕೊಳ್ಳಿ. ಇದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಳ್ಳಿ. ಗೈಸ್ ಇವಾಗ ಬ್ಲ್ಯಾಕ್ ಪೆಪ್ಪರ್ ಹಾಕೋಣ, ಅಂದ್ರೆ ಪೆಪ್ಪರ್ ಪೌಡರ್. 1 2 3 ಸ್ವಲ್ಪ ಸ್ಪೈಸಿ ಆಗಿರ್ಲಿ ಅಂತ 4. ಅವ್ರು ಹೇಳಿರೋದು 1 ಟೀ ಸ್ಪೂನು, ನಾನು 10 ಟೀ ಸ್ಪೂನ್ ಹಾಕಿದ್ದೀನಿ. ಇದು ನನ್ನ ಟ್ಯಾಲೆಂಟ್ ಅಂದ್ರೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಆರ್ಗ್ಯಾನೋ ಹಾಕ್ಬೇಕು. ಆರ್ಗ್ಯಾನೋ ಅರ್ಧ ಹಾಕ್ತೀನಿ, ಇರೋದೇ ನನ್ನ ಹತ್ರ 1 ಟೇಬಲ್ ಸ್ಪೂನು. ಇದಕ್ಕೊಂದು ಸ್ವಲ್ಪ ಹಾಕೋಣ, ಇನ್ನು ಮಿಕ್ಕಿದ ಅದಕ್ಕೊಂದು ಸ್ವಲ್ಪ ಹಾಕೋಣ. ಸಾಸ್ಗೂ ಹಾಕ್ಬೇಕಲ್ವ, ಅದಕ್ಕೋಸ್ಕರ ಅರ್ಧ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿ ಗೈಸ್, ಅದು ಸೀದೋಗಿರೋದಲ್ಲ, ಅದೇನೇ ಒಂದು ಚಿಲ್ಲಿ ಫ್ಲೇಕ್ಸ್ ಆರ್ಗ್ಯಾನಲ್ ಹಾಕಿದ್ನಲ್ಲ ಅದ್ರ ಕಲರ್. ಸ್ವಲ್ಪ ಟೇಸ್ಟ್ ನೋಡೋಣ. ಇದು ನಮ್ಮ ಸಂಪ್ರದಾಯ. ಗೈಸ್ ಇವಾಗ ಪಾಸ್ತಾ ಹಾಕೊಳ್ಳೋಣ. ಏನಕ್ಕೆ ಅಷ್ಟೊಂದು ಘಮ ಅನಿಸ್ತಿದ್ಯಾ ಅಕ್ಕ? ಪಾಸ್ತಾ ಜೊತೆ ಮಿಕ್ಸ್ ಮಾಡಬೇಕು. ಮಿಕ್ಸಿಂಗ್ ಮಾಡಿದನು. ಸೂಪರ್ ಆಗೈತೆ, ಸೂಪರ್ ಮೆಚ್ಚದೆ ವರ್ಷ. ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ಎಷ್ಟು ತುಂಬಾ ಆಗುತ್ತೆ ಅನ್ಸುತ್ತೆ ನನಗಂತೂ. ಸಪ್ರೇಟ್ ಪ್ಯಾನ್ ಇಕ್ಕೊಬೇಕು ಅಂದ್ರು, ಬಟ್ ನನ್ನ ಹತ್ರ ಇರೋದೇ ಇದೊಂದೇ ಪ್ಯಾನ್. ಇದರಲ್ಲೇ ಮಾಡುವ. 3 tablespoons of maida. It is all-purpose flour. ಎಣ್ಣೆ ಹಾಕಿ ಮೈದಾ ಹಾಕ್ಬೇಕಂತೆ. ನಾನು ಒಂದೇ ಒಂದು ಮಿಸ್ ಮಾಡಿಬಿಟ್ಟಿದ್ದೀನಿ. ಪಾಸ್ತಾ ಬೇಯಿಸಿರೋ ನೀರನ್ನ ಹಂಗೆ ಇಟ್ಕೋಬೇಕಾಗಿತ್ತು ಇದಕ್ಕೆ. ಮಾ ಚೀಸ್ ಗಯಾ ಎಲೆ ಹೆಂಗಾಗೈತಿ? ಈಗ ನೀನೇನ್ ಮಾಡ್ತೀಯ ಅಂದ್ರೆ ಇನ್ನೊಂದ್ ಸ್ವಲ್ಪ ಮೈದಾನ ಜಡಿ ಹಿಡ್ಕೊಂಡು ಅದು ನೀರಲ್ಲಿ ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಡು. ಅದಕ್ಕೆ ಇದು ಮೈದಾದು ಪೇಸ್ಟ್ ಆಗ್ತಾ ಇದೆ ಗೈಸ್. ಅದು ಗಟ್ಟಿ ಆಗ್ತಿದೆ. ಇವಾಗ ಉಳಿದಿರೋ ಚಿಲ್ಲಿ ಫ್ಲೇಕ್ಸು ಆರ್ಗ್ಯಾನೋ ಹಾಕ್ಬೇಡ. ಸ್ವಲ್ಪ ಪೆಪ್ಪರ್ ಪೌಡ್ರು, ಖಾರಕ್ಕೆ ತಕ್ಕಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ದೂಸ್ಬೇಕು. ಅದಕ್ಕೆ ಸಾಲ್ಟ್ ಹಾಕಿದೀವಿ. ಇದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೋಣ. ಆಮೇಲೆ ಬೇಕಂದ್ರೆ ಆ್ಯಡ್ ಮಾಡ್ಕೊಬೋದು. ಈಗ ಇದಕ್ಕೆ ಮಾಡಿರೋ ಪಾಸ್ತಾ ಹಾಕೊಳ್ಳೋಣ. ಇದು ಬೇಯಬೇಕು. ಇನ್ನೊಂದು ತಕ್ಬಿಟ್ಟು ಗೈಸ್.
ಸ್ವಲ್ಪ ಟೇಸ್ಟ್ ಇರ್ತೀವ. ಮಸ್ತಾಗೈತೆ. ರಾಗಿ ಗಂಜಿ ಇರುತ್ತಲ್ಲ ಹಂಗಾಗೈತೆ. ಯಾವ ಆ್ಯಂಗಲಿಂದ ಇದು ವೈಟ್ ಸಾಸ್ ಪಾಸ್ತಾ ಥರ ಕಾಣಿಸ್ತೈತೆ. ಡೈಲಿ ನೋಡುವ, ಟೇಸ್ಟ್ ಕೊಡ್ತೀನಿ ಅವ್ರು ಏನಂತ ಹೇಳ್ತಾರೆ ಅಂತ ನೋಡುವ. ನಾನು ಮಾಡಿರೋ ಅಡುಗೆ ಅಲ್ವಾ, ಅದಕ್ಕೆ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಮಸ್ತಾಗೈತೆ ಗೈಸ್, ಮಸ್ತು. ಬೇಕಿತ್ತ ನಿನಗೆ ಬೇಕಿತ್ತ? ನಮ್ಮಪ್ಪ ಬೈತಾರೆ, ಪಕ್ಕ ಬೈತಾರೆ, ಎಲ್ಲ ವೇಸ್ಟ್ ಮಾಡಿದೆ ಅಂತ. ಪಕ್ಕ ಫಿಕ್ಸ್, ನನ್ನಂತೂ ಪಕ್ಕ ಬೈದೇ ಬೈತಾರೆ. ಓಕೆ, ಈಗ ಯಮ್ಮಿ ಟೇಸ್ಟಿ ಪಾಸ್ತಾ. ಮಮ್ಮಿ ಈಗಪ್ಪ ಇದೇನಪ್ಪ ಹಿಂಗೈತಿ? ಇದೇ ಪಾಸ್ತಾ ಅಂದರೆ ಅದೇ ಪಾಸ್ತಾ. ತಿನ್ಬೋದಾ? ತಿಂಡಿ ನೋಡಿ ಹೇಗಿದೆ ಅಂತ ಹೇಳಿ. ವೇಟ್ ಅಯ್ಯಪ್ಪ ದೇವ್ರೇ ಪರಮಾತ್ಮ, ದೇವರೇ ಕಾಪಾಡಪ್ಪ. ಗೈಸ್ ನೋಡಿ ಗೈಸ್, ಎಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತವ್ರೆ. ಅನ್ನ ಅಲ್ಲ ಅದು, ಕಲ್ಸಕ್ಕೆ ಎತ್ಕೊಂಡು ತಿನ್ನು. ಬಿಸಿ ಐತೆ, ಸುಡ್ತೈತೆ ಫುಲ್ಲು. ಚೆನ್ನಾಗೈತೆ ವರ್ಷನೇ. ಚೆನ್ನಾಗಿತ್ತ? ಪಕ್ಕ ಪಕ್ಕ ಸೀರಿಯಸ್ ಆಗಿ ಚೆನ್ನಾಗೈತೆ. ವಿಡಿಯೋಗೋಸ್ಕರ ಹೇಳ್ತಿಲ್ಲ ತಾರೆ, ಸೀರಿಯಸ್ ಆಗಿ ಹೇಳು. ನಾವು ಉಪ್ಪಿನ ಮೇಲೆ ಆಡೆ ತಿನ್ಬಾಪ ನೀನು. ಬಿಸಿ ಹಂಗೆ ಮಾಡೋದವ್ರು. ಹೆಂಗಿದೆ? ನಿಜ ಹೇಳು. ಸೂಪರು. ಥ್ಯಾಂಕ್ ಯು ಸೇಫ್, ಚೆನ್ನಾಗಿರೋ ರೆಸಿಪಿ ಕೊಟ್ಟಿದ್ದೀರಾ. ಡೈಲಿ ಪೂರ್ತಿ ತಿನ್ಬಿಡ್ತೀವಿ, ಓಕೆನಾ? ಆಮೇಲೆ ಅನ್ನಕ್ಕೆ ಇಡ್ತೀವಿ. ಚೆನ್ನಾಗಿದೆ. ಚೆನ್ನಾಗಿದೆ. ಬೊಂಬಾಟ್ ಭೋಜನ ಸಗದಾಗಿದೆ. ಚೆನ್ನಾಗಿತ್ತಾ? ಬೊಂಬಾಟಾಗೈತೆ ಅಂತ ಹೇಳ್ತಾ ಇಲ್ವಾ? ಗೈಸ್, ಒಳಗಡೆ ನಡೆದಿದ್ದು ಸಿ ನಿಮಗೆ ಗೊತ್ತು, ಆದರೂ ಹೇಳ್ಕೊಡೋಣ ಮೇಡಮ್. ಮಸ್ತಾಗಿ ಆಗೈತೆ ಮಾತ್ರ, ಸೀರಿಯಸ್ ಆಗಿ ಎಲ್ಲರೂ ಇಷ್ಟಪಟ್ಟವ್ರೆ. ಶಬಾಷ್. ಅದಕ್ಕೆ ಹೇಳೋದು, ನಿಮಗೆ ಕೈಗೆ ಸಿಕ್ಕಿದ್ದಾಕಿ ಅದು ಚೆನ್ನಾಗಾಗುತ್ತೆ. ನಾನು ಶೆಫ್ ಆಗ್ಬೋದು ಗೈಸ್. ಆ ರೆಸಿಪಿನ ನಾನು ಫಾಲೋನೇ ಮಾಡಿಲ್ಲ ಅನ್ಕೊಳ್ಳಿ. ಏನೇನು ಇಂಗ್ರೀಡಿಯೆಂಟ್ಸ್ ಅದು ಮಾತ್ರ ನೋಡ್ಕೊಂಡೆ, ಆ ರೆಸಿಪಿ ಮಾತ್ರ ನಾನು ಫಾಲೋನೇ ಮಾಡಿಲ್ಲ. ಇನ್ನು ಯಾವುದಾದ್ರೂ ರೆಸಿಪಿ ಬೇಕು ಅಂತ ಹೇಳಿದ್ರೆ ಏನು ರೆಸಿಪಿ ಅಂತ ಹೇಳಿ ಕಮೆಂಟ್ ಮಾಡಿ ನೋಡುವ, ಟ್ರೈ ಮಾಡ್ತೀನಿ. ಏನಾಗುತ್ತೋ ಗೊತ್ತಿಲ್ಲ. ಇದನ್ನು ಏನೇನೋ ಮಾಡಿದೆ, ಟೇಸ್ಟ್ ಲಾಸ್ಟಲ್ಲಿ ತಿನ್ನೋಡ್ದೆ ಎಲ್ಲ ಮಾಡಿದ್ಮೇಲೆ ಟೇಸ್ಟ್ ಒಂದು ಚೂರು ಚೆನ್ನಾಗಿರ್ಲಿಲ್ಲ ಗೈಸ್. ಅಷ್ಟು ಕೆಡ್ದಾಗಿತ್ತು ಅಂದರೆ ಅಷ್ಟು ಕೆಡ್ದಾಗಿತ್ತು. ಅದಕ್ಕೆ ಏನು ಮಾಡಿದೆ ಅಂದರೆ ಮ್ಯಾಗಿ ಮಸಾಲ ಉದುರಿಸ್ಬಿಟ್ಟು ಅದನ್ನು ಚಪ್ರಿಸ್ಕೊಂಡು ತಿಂತವ್ರೆ ಗೈಸ್. ಚೆನ್ನಾಗೈತೆ ಅಂತ ನೋಡಿ ಗೈಸ್. ನಂದೇ ಇದು ಓನು, ಯಾರೂ ಮಾಡಿಲ್ಲ ಇದುವರೆಗೂ ಅಂತ ಅಂದ್ಕೊಂಡಿದ್ದೀನಿ. ಮಾಡಿದ್ದಾರೆ ಅನಿಸುತ್ತೆ, ಏನೋ ಗೊತ್ತಿಲ್ಲ. ನನ್ನ ತಲೆಗೊಳ್ದಿದ್ದು ನಾನು ಮಾಡಿದೆ ಆ ಟೈಮ್ಗೆ. ಸುಮ್ಮನೆ ವೇಸ್ಟ್ ಆದರೆ ನಮ್ಮಮ್ಮ ತಲೆ ಮೇಲೆ ಬಂದು ತದಕುತ್ತೆ, ಅದು ಪೂರ್ತಿ ಖಾಲಿ ಮಾಡೋ ತನಕ ಬಿಡಲ್ಲ ನಮ್ಮಮ್ಮ. ಅದಕ್ಕೆ ಏನೋ ಒಂದು ಮಾಡಿದೆ. ಓಕೆ ಗೈಸ್, ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ನಿಮ್ಗೆ ಯಾವುದಾದ್ರೂ ರೆಸಿಪಿ ನಾನು ಪ್ರಯೋಗ ಮಾಡಬೇಕು ಅಂತ ಆಸೆ ಇದ್ದರೆ ಕಮೆಂಟ್ ಮಾಡಿ, ಏನು ಅಡುಗೆ ಅಂತ ಹೇಳಿ ಮಾಡುವ. ಟಾಟಾ, ಬೈ ಬೈ, ಸಿ ಯು.